ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಪ್ರೋಟೀನ್ ದೋಸೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ಗೆ 1.5 ಕಪ್ ಆಗುವಷ್ಟು ಅಥವಾ 1.5 ಪಾವ್ ಆಗುವಷ್ಟು ಸೊಸೈಟಿ ಅಕ್ಕಿಯನ್ನು ತಗೊಂಡಿದ್ದೀವಿ. ನಂತರ ಇದಕ್ಕೆ ಒಂದು ಪಾವ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೀವಿ. ಎಲ್ಲ ಒಂದೇ ಮೆಷರ್ಮೆಂಟಲ್ಲಿ ತಗೊಬೇಕು. ನಂತರ ಇದಕ್ಕೆ 2 ಇಡಿ ಆಗುವಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀವಿ. ಇದು ಎಲ್ಲ ಬೇಳೆ ಹಾಕಿ ಮಾಡೋದ್ರಿಂದ ತುಂಬಾನೇ ಶಕ್ತಿಶಾಲಿ. ಇದು ತುಂಬಾನೇ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದು ಒಂದು 4-5 ಥರ ಬೇಳೆಯನ್ನು ಹಾಕಿ ಮಾಡುವುದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬಾನೇ ರುಚಿಕರ, ತುಂಬ ಶಕ್ತಿಶಾಲಿ. ಮಕ್ಕಳಿಗಂತೂ ತುಂಬಾನೇ ಒಳ್ಳೆಯದಿದು. ಬೇಳೆ ಎಲ್ಲ ತಿಂದರೆ ತುಂಬ ಒಳ್ಳೇದಲ್ವಾ ಮೈಗೆ. ಅದಕ್ಕೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ. ನಂತರ ಇದಕ್ಕೆ ಮಾಮೂಲಿ ನಾವು ಸಾರಿನ ಬೇಳೆ ಸಾರದು ಬೇಳೆ ಇಷ್ಟು ಚಿಕ್ಕ ಚಿಕ್ಕ ಪಾವ್ನಲ್ಲಿ ಒಂದು ಪಾವ್ ಹಾಕ್ಕೊಳ್ತಾ ಇದ್ದೀವಿ. ಒಂದು ಪಾವ್ ಹಾಕ್ಕೊಳ್ಳಿ ಸಾಕು. ಅದು ಮೈಸೂರು ಬೇಳೆ ಮತ್ತು ಮಾಮೂಲಿ ಬೇಳೆ ಮಿಕ್ಸ್ ಮಾಡ್ಕೊಂಡು ನಾವು ಇಟ್ಕೊಂಡಿರ್ತೀವಿ. ಬೇಳೆ ಸಾರಿಗೆಲ್ಲ ನಾವು ಮೈಸೂರು ಬೇಳೆ ಮತ್ತು ಮಾಮೂಲಿ ಬೇಳೆನ ಮಿಕ್ಸ್ ಮಾಡಿರೋದನ್ನೇ ಹಾಕೋದು. ನಿಮಗೆ ಒಂದೇ ಬೇಳೆ ಸಾಕು ಅಂದರೆ ಒಂದೇ ಬೇಳೆ ಹಾಕ್ಕೊಳ್ಬೋದು. ಯಾವಾಗಲೂ ಅಷ್ಟೇ, ಈ 2 ಬೇಳೆನ ನೀವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ನೀವು ಸಾರು ಮಾಡ್ದೆ ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದೇ ಬೇಳೆ ಹಾಕ್ಕೊಳ್ತೀರಾ ಅಂದರೆ ಒಂದೇ ಬೇಳೆನೇ ಹಾಕ್ಕೊಳ್ಬಹುದು. ಎಲ್ಲ ಮೆಷರ್ಮೆಂಟ್ಸು ಒಂದೇ ರೀತಿಯಲ್ಲೇ ಹಾಕ್ಕೊಳ್ಬೇಕು. ನಾವು ತೋರಿಸಿರುವ ರೀತಿಯಲ್ಲೇ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀವಿ. ಮೆಂತ್ಯ ಕಾಳನ್ನ ಒಂದೇ ಟೀ ಸ್ಪೂನ್ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ನಂತರ 2 ಇಡಿ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀವಿ. ಇದು ಮಾಮೂಲಿ ನಾವು ಒಗ್ಗರಣೆಗೆಲ್ಲ ಹಾಕ್ತೀವಲ್ವ ಬೇಳೆ, ಆ ಬೇಳೆ ಇದು. ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀವಿ. ನಾವು ಯಾವ್ದು ಮೆಷರ್ಮೆಂಟ್ಸಲ್ಲಿ ತೋರಿಸಿದ್ದೀವೋ ಅದೇ ಮೆಷರ್ಮೆಂಟ್ಸಲ್ಲಿ ಮಾಡಿ. ನೀವು ಪಾವಲ್ ಮಾಡುವಂಗಿದ್ರೆ ಪಾವಲ್ ಮಾಡಬಹುದು ಮೆಷರ್ಮೆಂಟ್ಸು. ಇಲ್ಲ ನೀವು ನೀರು ಕುಡಿಯೋ ಗ್ಲಾಸ್ನಲ್ಲೂ ಹಾಕ್ಕೊಳ್ಬೋದು. ಈ ಥರ ಒಂದೇ ಮೆಷರ್ಮೆಂಟ್ಸೆಲ್ಲ ಮಾಡಿಕೊಂಡು ಇದು ಚೆನ್ನಾಗಿ ವಾಶ್ ಮಾಡಿಬಿಟ್ಟು 4 ಅವರ್ ಅದನ್ನು ಬಿಟ್ಬಿಡಿ, ನೆನಿಲಿ ಅದು ಚೆನ್ನಾಗಿ. 4 ಅವರ್ ನೆಂದ ನಂತರ ನಾವು ದೋಸೆ ಹಿಟ್ಟನ್ನ ರುಬ್ತೇವಲ್ವ, ಆ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ದೋಸೆ ಉಯ್ಯೋವಾಗ ನೀವು ಅದಕ್ಕೆ ಸ್ವಲ್ಪ ಒಂಚೂರು ಉಪ್ಪು, ನಂತರ ಒಂದು ಚಿಟಿಕೆ ಆಗುವಷ್ಟು ಸೋಡಾ, ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆ ಏನಕ್ಕೆ ಹಾಕ್ಕೊಳ್ತೀವಿ ಅಂದರೆ ಇದೇ ಮೇನ್ ಟಿಪ್ಪು. ಸ್ವಲ್ಪ ಲೈಟ್ ಗೋಲ್ಡಿಶ್ ಬ್ರೌನ್ ಬರಲಿ ಅಂತ ಸಕ್ಕರೆ ಹಾಕ್ಕೊಳ್ತೀವಿ. ನಿಮಗೆ ಸಕ್ಕರೆ ಬೇಕಂದರೆ ಹಾಕ್ಕೊಳ್ಬೋದು, ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಆದರೆ ಸ್ವಲ್ಪ ಎತ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಉಪ್ಪು ಸೋಡಾನ ಹಾಕ್ಕೊಳ್ಳೋದು ಮರಿಬೇಡಿ. ನೋಡಿ, ಈ ಥರ ಒಂದು ಸೌಟ್ನ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಒಂಚೂರು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಲು ಬಿಡಿ. ತುಂಬ ಶಕ್ತಿಯಾದ ಇದು ರೆಸಿಪಿ. ಇದು ಮಕ್ಕಳಿಗಂತೂ ಮಾಡಿಕೊಡ್ಲೇಬೇಕಾದ ರೆಸಿಪಿ. ಈ ಥರ ವಾರಕ್ಕೊಂದು 2 ಸತಿ ಮಾಡಿಕೊಡಿ. ಇದು 1 ಅಥವಾ 2 ದೋಸೆಯನ್ನು ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗೋಗುತ್ತೆ. ನೀವು ಬಿಸಿಯಾಗಿ ತಿಂದರೆ ಒಳ್ಳೆಯದು. ಇದು ನೀವು ಇದ್ರ ಜೊತೆಗೆ ಇದು ಕಾಯಿ ಚಟ್ನಿ, ಪುದೀನ ಚಟ್ನಿ ಮತ್ತು ಕಡಲೆಕಾಯಿ ಚಟ್ನಿ, ಈ ಥರ ಚಟ್ನಿಗಳು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ. ಈ ಥರ ಸಿಂಪಲ್ ಆ್ಯಂಡ್ ಈಸಿಯೆಸ್ಟ್ ರೆಸಿಪೀಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.